ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಟೈಟಲ್ ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ. ನಮ್ಮ ಪೋಲೋನ ಸರ್ವಿಸಿಂದ ಎತ್ಕೊಂಡ್ಬರ್ತಾಯಿದ್ದೀರಿ ಇವಾಗ. ಸೊ ಟೋಟಲ್ ಕಾಸ್ಟ್ ಎಷ್ಟಿರುತ್ತೆ ಏನು ಎತ್ತ ಅಂತ ಎಲ್ಲ ವಿಡಿಯೋ ಮಾಡ್ತಾಯಿದ್ದೀನಿ. ಪೋಲೋ ತೊಗೊಂಡು ಆಲ್ಮೋಸ್ಟ್ 10 ವರ್ಷ ಆಯಿತು. 2015 ಹಂಗೆ ತೊಗೊಂಡಿದ್ದು. ಸೊ ಫುಲ್ ಸರ್ವಿಸ್ ಮಾಡಿಸ್ತಾ ಇದ್ದೀರಿ ಅಂತಂದರೆ ಆ ಗಾಡಿನ ಮಾರಾಕ್ತೀರಾ ಇಲ್ಲ ಇಟ್ಕೊಂಡ್ರೆ ಏನೇನು ಪ್ಲ್ಯಾನ್ಸ್ ಇದೆ ಏನು ಎತ್ತ ಅಂತ ಹೇಳ್ತೀನಿ. ಸೊ ಬನ್ನಿ, ಇವಾಗ ನಮ್ಮ ಇಂಟರ್ಸೆಪ್ಟರಲ್ಲಿ ಸಿಂಗಲ್ ಸೀಟ್ ಇದೆ, ಅದನ್ನು ಡುವಲ್ ಸೀಟ್ ಮಾಡ್ಕೊಳ್ಳೋಣ. ನಾನು ಮತ್ತು ನಮ್ಮ ಅಪ್ಪ ಹೋಗ್ತಾಯಿದ್ದೀರಿ. ಸೊ ಹಂಗೆ ಗಾಡಿ ವಾಮಪ್ ಆಗಬೇಕು. ಎಲ್ಲ ಆದಮೇಲೆ ಹಂಗೆ ಸಿಗೋಣ. ಮತ್ತು ಸರ್ವಿಸ್ ಕಾಸ್ಟು ಏನು ಎತ್ತ ಏನೇನು ಕೆಲಸ ಇದೆ ಅಂತ ಎಲ್ಲ ಹೋಗ್ತಾ ಮಾತಾಡೋಣ. ಸೊ ಬನ್ನಿ, ಗಾಡಿನೂ ಹಂಗೆ ವಾಮಪ್ ಆಗಲಿ. ಡಬಲ್ ಸೀಟ್ ಹಾಕಿದ್ದಾಯಿತು, ಹಂಗೆ ವಾಮಪ್ ಆಗಿದೆ ಗಾಡಿ. ರೈನ್ ಕೋಟ್ ಎತ್ತಿಟ್ಕೊಂಡಿದ್ದೀನಿ. ಬರೋವಾಗ ಏನಾದರೂ ಮಳೆ ಬಂದರೆ ರೈನ್ ಕೋಟ್ ಹಾಕ್ಕೊಂಡು ಬಂದ್ಬಿಡೋಣ. ಹಾರ್ಲಿ ಡೇವಿಡ್ಸನ್ನಲ್ಲೂ ಹೋಗ್ಬೋದಾಗಿತ್ತು, ಆದರೆ ಗಾಡಿನ ಒಳಗಡೆ ನಿಲ್ಲಿಸ್ಬಿಟ್ಟಿದ್ದಾರೆ. ಇನ್ನು ಡುವೆಲ್ ಸೀಟರ್ ಇರೋದೇ ಇಂಟರ್ಸೆಪ್ಟರು. ಫಿಯರಲ್ಲಿ ಹೋಗ್ಬೋದು, ಬಟ್ ಇನ್ನೂ ಅದರಲ್ಲಿ 40 ಕಿಲೋಮೀಟರ್ಸ್ ಇದೆಯಲ್ಲ, ಅಂದರೆ 40 ಕಿಲೋಮೀಟರ್ ಸ್ಪೀಡಲ್ಲೇ ಇರಬೇಕು. ಸೊ ಅದರಿಂದ ಆ ಗಾಡಿನ ಜಾಸ್ತಿ ಸ್ಪೀಡೇನು ಓಡ್ಸೋಕ್ಕಾಗೋದಿಲ್ಲ. ಪೋಲೋನ ನೀವು ಜಾಸ್ತಿ ಜನ ಯಾರೂ ನೋಡಲಿಲ್ಲ. ನನ್ನ ಚಾನಲಲ್ಲೂ ರಿವ್ಯೂ ಆಗಿರ್ಬೋದು, ಇಲ್ಲ ಅಂದರೆ ಏನಾದರೂ ಐಟಮ್ ತೊಗೊಳಕ್ಕೆ ಹೋದಾಗೂ ಆ ಕಾರ್ನ ಜಾಸ್ತಿ ಯೂಸ್ ಮಾಡಲಿಲ್ಲ. ಸೊ ಬೇಸಿಕ್ಲಿ ಹೇಳ್ಬೇಕಂದ್ರೆ ಪೋಲೋ ತೊಗೊಂಡಿದ್ದು 2015 ಅದು ನಮ್ಮ ಅಣ್ಣನ ಫಸ್ಟ್ ಕಾರ್ ಆಗಿತ್ತು. ಸೊ ಆಗ ಅವನಿಗೆ ಹಾರ್ಲಿ ಡೇವಿಡ್ಸನ್ 750 ಸ್ಟ್ರೀಟ್ ತೊಗೊಬೇಕಂತ ಆಸೆ ಇತ್ತು. ಮನೆಯಲ್ಲಿ ಏನಕ್ಕೆ ಸುಮ್ಮನೆ ಕಾಲೇಜ್ ಹೋಗೋನಿಗೆ ಅಷ್ಟು ದೊಡ್ಡ ಗಾಡಿ ಅಂತ ಅಂದ್ಬಿಟ್ಟು ಆವಾಗ ಪೋಲೋ ಅವ್ರು ನೋಡಿದ್ರು, ಇಷ್ಟ ಆಯಿತು. ಪಕ್ಕದಲ್ಲೇ ರಾಯಲ್ ಎನ್ಫೀಲ್ಡ್ ಇತ್ತು. ಸೊ ಪೋಲೋ ಬುಕ್ ಮಾಡಿದ ತಕ್ಷಣವೇ 2 ವೀಲರ್ ಬೇಕು ಅಂತಿದ್ದಲ್ಲ ಅಂದ್ಬಿಟ್ಟು ಬುಲೆಟ್ನ ಬುಕ್ ಮಾಡಿದ್ರು. ಸೊ ಅವಾಗ ಪೋಲೋ ತೊಗೊಂಡೋಗೋ ಅಷ್ಟೇ, ಪೋಲೋ GT ಕೂಡ ಆಪ್ಷನ್ ಇತ್ತು ತೊಗೊಳೋದಕ್ಕೆ. ಆಗಲೇ ಹೇಳ್ದಂಗೆ ಅವನ್ನ ಫಸ್ಟ್ ವೆಹಿಕಲ್ ಆಗಿತ್ತಲ್ವ. ಸೊ ಅದರಿಂದ ಮನೇಲಿ ಕೂಡ ಹಿಂದೇಟ್ ಹಾಕಿದ್ರು, ಏನಕ್ಕೆ ಪೋಲೋ GT ಕೊಡಿಸೋದು, ಫಸ್ಟ್ ಕಾರ್ ಬೇರೆ, ಏನಕ್ಕೆ ಅಷ್ಟೊಂದು ಪವರ್ಫುಲ್ ಗಾಡಿ ಕೊಡೋದು ಅಂತ ಅಂದ್ಬಿಟ್ಟು ಟಾಪ್ ಎಂಡಲ್ಲೇ ಡೀಸೆಲ್ ವೇರಿಯಂಟ್ ಕೊಡಿಸಿದ್ರು. ಸೊ ಪೋಲೋ GTಗೂ ಮತ್ತು ಟಾಪ್ ಎಂಡ್ ಡೀಸೆಲ್ಗೆ ಇದ್ದಿದ್ದು ಡಿಫ್ರೆನ್ಸ್ ಬಂದು 50,000. ಸೊ ಎಸ್, ಇವಾಗೂ ರಿಗ್ರೆಟ್ ತುಂಬ ಇದೆ. ಏನಕ್ಕೆ ಅಂತಂದರೆ 50,000 ಕೊಟ್ಟಿದ್ರೆ ಪೋಲೋ GT ಬಂದಿರೋದು ಅಂತ. ಸೊ ಅವನು ಐರ್ಲ್ಯಾಂಡ್ಗೆ ಹೋಗಿದ್ದಾದ್ಮೇಲೆ ಆ ಗಾಡಿನ ನಾವು ಬೇರೆಯವ್ರ ಮನೆ ಹತ್ರ ನಿಲ್ಲಿಸಿದ್ರೆ, ಯಾಕೆಂದರೆ ಮನೆ ಮುಂದೆ ಜಾಸ್ತಿ ಪಾರ್ಕಿಂಗ್ ಸ್ಪೇಸ್ ಇರೋದಿಲ್ಲ ಅಂತ. ಜಾಸ್ತಿ ದಿನ ಆದಮೇಲೆ ಮೊನ್ನೆ ಆಯುಧ ಪೂಜೆ ಹಂಗೆ ಎತ್ತಿದ್ದು. ಸೊ ಅದರಲ್ಲಿ ತುಂಬ ಇಶ್ಯೂ ಇತ್ತು. ಏನೇನು ಅಂತಂದರೆ ABS ಲೈಟ್ ಆನ್ ಆಗಿತ್ತು, ಮತ್ತು ಬ್ರೇಕ್ಸ್ ಏನಾದರೂ ಅಪ್ಲೈ ಮಾಡಿದಾಗ ಒಂಥರ ಇಲಿ ಇಲ್ಲ ಬೆಕ್ಕೇನಾದರೂ ಸಿಗಾಕೊಂಡ್ರೆ ಒಂಥರ ಹಿಂಸೆ ಪಡುತ್ತಲ್ಲ, ಆ ಥರ ಸೌಂಡ್ ಬರ್ತಾಯಿತ್ತು. ಇಲ್ಲ ಬೆಕ್ಕು ಇಲ್ಲ ಏನೂ ಸಿಗಾಕೊಂಡಿರಲಿಲ್ಲ, ಬ್ರೇಕ್ದೇನೋ ಒಂದು ಪಾರ್ಟ್ ಹೋಗಿತ್ತು. ಸೊ ಅದರಿಂದ ಆ ಥರ ಸೌಂಡ್ ಬರ್ತಾಯಿತ್ತು. ವೈಪರ್ಸು ಫುಲ್ಲಿ ವೇರೌಟ್ ಆಗೋಗಿತ್ತು. ಇನ್ನು ಅದಾದಮೇಲೆ ನಮಗೆ ಮೇನ್ ಇಶ್ಯೂ ಬಂದಿದ್ದು ಅಂದರೆ ಜಾಸ್ತಿ ವರ್ಷ ಆದಮೇಲೆ ಸರ್ವಿಸೇ ಮಾಡಿಸಿರಲಿಲ್ಲ. ಏನಕ್ಕೆ ಅಂದರೆ ಯೂಸ್ ಮಾಡ್ತಿರ್ಲಿಲ್ವಲ್ಲ ವೆಹಿಕಲ್ನ. ಸೊ ಅದರಿಂದ ನಾವು ಸರ್ವೀಸು ಎಲ್ಲ ತುಂಬ ಪೆಂಡಿಂಗ್ ಇತ್ತು. ಸೊ ಇಷ್ಟು ಹೇಳಿ ನಾವು ಗಾಡಿ ಕೊಟ್ಟಿದ್ದವ್ರಿಗೆ, ಬಟ್ ಅವರು ಗಾಡಿ ಎತ್ಕೊಂಡೋಗಿದ್ದಾದ್ಮೇಲೆ ಓಡಿಸೋವಾಗ ವೈಬ್ರೇಷನ್ ಇದೆ, ಅದಿದೆ ಇದಿದೆ ಅಂತ ಅಂದ್ಬಿಟ್ಟು ಒಂದಷ್ಟು ಬಿಲ್ ಹಾಕಿದ್ದಾರೆ. ನಮಗೂ ಗೊತ್ತಿತ್ತು ಆ ಪ್ರಾಬ್ಲಮ್ಸ್ ಎಲ್ಲ, ಬಟ್ ಅವ್ರಿಗೆ ಈಸಿಲಿ ಫೈಂಡ್ ಔಟ್ ಮಾಡಾಕಿದ್ರು. A to Z ಏನೇನು ರೆಡಿ ಮಾಡಬೇಕಾಯಿತೋ ಎಲ್ಲ ರೆಡಿ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದಿರಿ. ಸೊ ಕಾರು ಮೊನ್ನೆ ಹಂಗೆ ಮನೆ ಹತ್ರ ಬಂದು ಎತ್ಕೊಂಡೋದ್ರು. ಡ್ರಾಪ್ ಅವರೇ ಮಾಡ್ತಿದ್ರು, ಬಟ್ ತುಂಬ ಟೈಮ್ ತೊಗೊಳುತ್ತೆ ಅಂತ ನಾನು ಮತ್ತು ನನ್ನ ಅಪ್ಪ ಹೋಗ್ತಾಯಿದ್ದೀರಿ. ಸೊ ಬಿಲ್ಲು ನನ್ನ ಪ್ರಕಾರ ಒಂದು 40,000 to 50,000 ಆಗ್ಬೋದು. ಒಂದಷ್ಟು ಪಾರ್ಟ್ಸ್ ಹೋಗಿತ್ತು ಮತ್ತು ಸರ್ವಿಸೆಲ್ಲ ಇದೆಯಲ್ಲ, ಸೊ ಅದರಿಂದ ಜಾಸ್ತಿನೇ ಆಗಿರುತ್ತೆ. ಇವಾಗ ಪೋಲೋ ಬಿಲ್ಲು ಇರುತ್ತಲ್ಲ, ಸೊ ಅಷ್ಟೇನಾದರೂ ಅಮೌಂಟು ಖರ್ಚು ಮಾಡಬೇಕಂದ್ರೆ ಇನೋವಾಗೆ ಆರಾಮಾಗಿ 3 ಸಲ ಸರ್ವಿಸ್ ಎಲ್ಲ ಮಾಡಿಸ್ಬೋದು. ಅಕಸ್ಮಾತ್ ಬೈಕಲ್ಲಿ ನೋಡೋಂಗಿದ್ರೆ ಹಯಾಬುಸಾದು 3 to 4 ಟೈಮ್ಸ್ ಸರ್ವಿಸ್ ಆಗುತ್ತೆ. ಸೊ ಅಷ್ಟು ಎಕ್ಸ್ಪೆನ್ಸಿವ್ ಇದೆ ಪೋಲೋದೆಲ್ಲ. ಜಾಸ್ತಿ ಜನಕ್ಕೆ ಅದೇ ಮೇನ್ ಥಿಂಗು. ವೋಲ್ಕ್ಸ್ವ್ಯಾಗನಲ್ಲಿ ತುಂಬ ಸರ್ವಿಸ್ ಎಕ್ಸ್ಪೆನ್ಸಿವ್ಸ್ ಇರುತ್ತೆ ಅಂತ, ಆದರೆ ಅವರು ಕೊಡೋ ಅಂಥ ಎಕ್ಸ್ಪೀರಿಯೆನ್ಸು ಮತ್ತು ಪರ್ಫಾಮೆನ್ಸ್ ಇದೆಯಲ್ಲ ತುಂಬ ಅಲ್ಟಿಮೇಟಾಗಿರುತ್ತೆ. ಮತ್ತು ನೀವೆಲ್ಲ ಕೇಳೋದು ಮೇನ್ ಕ್ವಶನ್ ಒಂದೇ, 10 ವರ್ಷ ಆಗಿದೆ ಮತ್ತು ಫುಲ್ ಸರ್ವಿಸ್ ಮಾಡಿಸ್ತಾ ಇದ್ದೀರಾ ಅಂತಂದರೆ ಪೋಲೋನ ಮಾರಾಕ್ತೀರಾ ಅಂತಾನೆ. ಸೊ ಇಲ್ಲ, ಪೋಲೋನೇನು ಮಾರಕ್ಕೆ ಹೋಗೋದಿಲ್ಲ. ಅದರಲ್ಲಿ ತುಂಬ ಪ್ಲ್ಯಾನ್ಸ್ ಇದೆ ನಮ್ಮ ಅಣ್ಣಂದು. ಕಲರೆಲ್ಲ ಫುಲ್ ಚೇಂಜ್ ಮಾಡಿ ಬಾಡಿ ಕಿಟ್ ಎಲ್ಲ ಹಾಕ್ಸೋಣ ಅಂತ. ಸೊ ಫುಲ್ ಮಾಡಿಫೈಡ್ ಮಾಡಿ ಏನೇನೋ ಮಾಡಬೇಕಂತ ಪ್ಲ್ಯಾನ್ಸ್ ಇದೆ. ಸೊ ಅದರಿಂದ ಆ ಕಾರ್ನ ಏನೂ ಮಾರೋದಿಲ್ಲ. ಇವಾಗ ತಕ್ಷಣಕ್ಕೆ ಸರ್ವಿಸ್ ಏನಕ್ಕೆ ಮಾಡ್ತಾ ಇರೋದು ಅಂತಂದರೆ ನಮ್ಮ ಅಣ್ಣ ಐರ್ಲ್ಯಾಂಡಿಂದ ಇಂಡಿಯಾಗೆ ಬರ್ತಿದ್ದಾನೆ. ಸೊ ಅವ್ನು ಓಡಾಡೋದು ಮೇನ್ಲಿ ಪೋಲೋ ಅಲ್ಲೇ, ಆ ಕಾರ್ನೇ ಜಾಸ್ತಿ ಎತ್ಕೊಂಡು ಓಡಾಡೋದು. ಸೊ ಅದಕ್ಕೆ ಫುಲ್ ಎಲ್ಲ ಸರ್ವಿಸ್ ಎಲ್ಲ ಮಾಡಿಸಿ ಎಲ್ಲ ರೆಡಿಯಾಗಿ ಇಟ್ಕೊಂಡಿದ್ದೀರಿ. ಇನ್ನು ಪೋಲೋ ಇನ್ನೊಂದು ಏನು ರೀಸನ್ನು ಅಂತಂದರೆ ಮಾರ್ದಿರೋದು, ಇವಾಗ ನಮಗೆ ಪೋಲೋ ಬರ್ತಿಲ್ಲ, ಗೋಲ್ಫ್ ಬಂದಿದೆ. ಇನ್ನು ಅದು 50 lakhs ಏನೋ ಇದೆ.
ಪೋಲೋ ಇಂಡಿಯಾಗೆ ಬರೋದು ನನ್ನ ಪ್ರಕಾರ ಡೌಟೇನೆ. ಸೊ ಎಸ್, ನಿಮಗೆಲ್ಲ ಏನು ಅನಿಸುತ್ತೆ ಅಂತೇಳಿ. ಪೋಲೋ ಮಾರಿ ಯಾವುದಾದ್ರೂ ಬೇರೆ ಕಾರ್ ತೊಗೊಳೋದ, ಇಲ್ಲ ಪೋಲೋಗಿರೋ ಲೆಗೆಸಿಗೆ ಇಟ್ಕೊಂಡು ನಮ್ದೇನೇನು ಪ್ಲ್ಯಾನ್ಸ್ ಇದೆಯಲ್ಲ ಅದೆಲ್ಲ ಮಾಡೋದ ಏನು ಅಂತ ನೀವು ಕಮೆಂಟ್ಸಲ್ಲಿ ಹಾಕಿ ನೋಡೋಣ. ಪೋಲೋಗೆ ಬೆಜಾನ್ ಮಾಡಿಫಿಕೇಷನ್ ಆಪ್ಷನ್ಸ್ ಇದೆ, ಟ್ಯೂನಿಂಗು, ಏರ್ ಫಿಲ್ಟರು, ಲೈಕ್ ಮಲ್ಟಿಪಲ್ ಆಪ್ಷನ್ಸು. ಅದೇ ಒಂದೇನು ಬೇಜಾರು ಅಂದರೆ ಡೀಸೆಲ್ ವೆಹಿಕಲ್ ಆದ್ರೂ ಮಾಡಿಫಿಕೇಷನ್ ಮಾಡಿಸೋದಕ್ಕೇನು ಅಡೆತಡೆಗಳೇನಿಲ್ಲ, ಆರಾಮಾಗಿ ಮಾಡಿಸ್ಬೋದು. ಬಟ್ ಪೋಲೋ GT ಏನಾದರೂ ಆಗಿದ್ರೆ ಪೆಟ್ರೋಲ್ ವೇರಿಯಂಟು ಒಳ್ಳೆ ಮಜಾ ಇರೋದು. ಏನು ಮಾಡೋಕ್ಕಾಗುತ್ತೆ ಬನ್ನಿ, ಇವಾಗಿರೋ ಕಾರ್ನೇ ನೀಟಾಗಿ ಮಾಡಿಫೈ ಮಾಡಿ ಇಟ್ಕೊಬೇಕು. ಸೊ ಪ್ಲ್ಯಾನ್ಸ್ ಬಂದು ಈ ಥರ ಇದೆ. ಕಾರ್ ಕಲರ್ ಬಂದು ವೈಟ್ ಕಲರು, ನೀವು ನೋಡ್ತೀರಾ. ಯಾವ ಕಲರ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಮತ್ತು ಯಾವ ಥರ ಕಿಟ್ಟು ನಿಮ್ಗೇನಾದರೂ ಐಡಿಯಾ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ. ಮಾಡಿಫಿಕೇಷನ್ದು ಒಂದು ಒಳ್ಳೆ ಪ್ರಾಜೆಕ್ಟ್ ಆಗಿರುತ್ತೆ ಪೋಲೋದು. ಸೊ ಎಸ್, ಬನ್ನಿ. ಔಟರ್ ರಿಂಗ್ ರೋಡ್ ಹತ್ರ ಇರೋದು ಸರ್ವಿಸ್ ಸ್ಟೇಷನ್ನು. ಸೊ ಅಲ್ಲಿ ಹೋದ್ಮೇಲೆ ಡೈರೆಕ್ಟಾಗಿ ಸಿಗೋಣ. ಅಲ್ಲಿ ನೋಡಿ, ನಮ್ಮ ದುರಾದೃಷ್ಟಕ್ಕೆ ಮಳೆ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಇಲ್ಲೇ. ಇನ್ನೇನೊಂದು 20 ಮಿನಿಟ್ಸ್ ಶೋರೂಮ್ ಹತ್ರ ಹೊಂಟೋಗ್ತೀರಿ, ಅಷ್ಟು ಬೇಗ ಮಳೆ. ಮುಂದೆ ಎಲ್ಲಾದರೂ ಜಾಗ ಸಿಕ್ಕಿದ್ರೆ ಆರಾಮಾಗಿ ನಿಲ್ಲಿಸ್ಬಿಟ್ಟು ಕ್ಯಾಮ್ರಾನ ಒಳಗಡೆ ಎತ್ತಿಟ್ಬಿಡೋಣ. ಸೊ ಮಳೆ ಬಿದ್ದಿದೆ ಅಂತ ಇಲ್ಲಿ ನಿಲ್ಲಿಸಿದಿರಿ, ಹೆಂಗೆ ಬೀಳ್ತಿದೆ ಅಂತ. ಫೈನಲಿ ವೋಲ್ಕ್ಸ್ವ್ಯಾಗನ್ ಹತ್ರ ಬಂದಿದ್ದೀರಿ. ಕಾರ್ ನೋಡಿ ಇಲ್ಲೇ ಅದು. ಸೊ ಎಲ್ಲ ಸರ್ವಿಸ್ ಆಗಿದೆ. ವೈಪರು ಮತ್ತು ಒಂದಷ್ಟು ಪೆಂಡಿಂಗ್ ಇದೆ, ನೋಡೋಣ ಬನ್ನಿ. ಅದು ಆಚೆ ಕಡೆ ಮಾಡಿಸ್ಬೇಕಂತ ಇದ್ದೀರಿ. ಏನೇನು ಮಾಡಿದರೆ ಎಷ್ಟಾಗಿದೆ ಬಿಲ್ಲು ಅಂತ ನಿಮ್ಗೆ ಹೇಳ್ತೀನಿ. ಓಕೆ, ಸೊ ಬಿಲ್ಲೆಲ್ಲ ಪೇ ಮಾಡಿದಾಯಿತು. ಅವರು ಟೋಟಲ್ ಬಿಲ್ ಹೇಳಿದ್ದು 31,268. ಓಕೆ, ಇವರೇ ಸರ್ವಿಸ್ ಎಕ್ಸಿಕ್ಯೂಟಿವ್, ಇವರೆಲ್ಲ ಮಾಡಿಕೊಟ್ರೋದು. ಓಕೆ, ಡೀಸೆಲ್ ಫಿಲ್ಟ್ರು, ಹಾಂ, ಕೂಲೆಂಟ್ ಇದೆ ಹೇಳಿದ ಸೆಟ್ಟಲ್ಲೇ ಬರೋದು. ಅದೇ ಡೀಸೆಲ್ ಫಿಲ್ಟ್ರು ಹಳೆ ಪಾಸ್ ಡಿಕ್ಕಿಲಿ. ಓಕೆ, ಸೊ ಎಲ್ಲ ಫುಲ್ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಹೇಳ್ತಿದ್ರು. ಮತ್ತು ಇವಾಗ ಅಷ್ಟೇ ಎಲ್ಲ ನೀಟಾಗಿ ತೋರಿಸ್ತಿದ್ದಾರೆ ಏನೇನು ಚೇಂಜ್ ಮಾಡಿದ್ದಾರೆ ಅಂತ. ಓಕೆ ಸರ್, ಬಾಯ್. ಸೊ ಬನ್ನಿ, ಮನೆಗೆ ಹೋದ್ಮೇಲೆ ಏನೇನು ಅಂತ ಹೇಳ್ತೀನಿ. ಇವಾಗ ಸ್ಲೈಟಾಗಿ ಡ್ರಿಸಲ್ ಆಗ್ತಿದೆ. ಇನ್ನು ಇವಾಗ ಮನೆಗೆ ಓಡೋದಷ್ಟೇ. ಇವಾಗೆ ಅಲ್ಲಿ ಮಾಡೋಣ ಅಂದ್ಕೊಂಡೆ, ಬಟ್ ಜಾಸ್ತಿ ಜನರಿದ್ದರು, ತುಂಬ ಡಿಸ್ಟರ್ಬೆನ್ಸ್ ಇತ್ತು. ಸೊ ಅದಕ್ಕೆ ವೀಡಿಯೋ ಚೆನ್ನಾಗಿ ಬರಲಿಲ್ಲ. ಟೋಟಲ್ 31,000 ಹೋಗಿ. ಅದರಲ್ಲಿ ಒಂದು ನ್ಯೂಸ್ ಹೇಳಿದ್ರು, ಗಾಬರಿನೇ ಆಗೋಯ್ತು. ಸೊ ನಾನೇ ಓಡಿಸೋಣ ಅಂತ ಇದ್ದಿದ್ದು, ಆದರೆ ಕತ್ಲ ಹೋಗಿದೆ, ಟ್ರಾಫಿಕ್ಕು. ಇವಾಗ ನಿಮ್ಗೇನು ಡ್ರೈವ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಲ್ಲ. ಅದ್ರಲ್ಲಿ ಫನ್ ಫ್ಯಾಕ್ಟ್ ಬಂದು ಇಂಟರ್ಸೆಪ್ಟರು ಈ ಶೋರೂಮಲ್ಲೇ ಡೆಲಿವರಿ ತೊಗೊಂಡಿದ್ದು. ಏನು ಬೆಂಗಳೂರು ಹಿಂಗೆ ಹೋಗ್ಬಿಟ್ಟಿದೆ ಯಪ್ಪ. ವರ್ಸ್ಟ್. ಬೆಂಗಳೂರು ಕಡೆ ಬಂದರೆ ಇದೇ ದೊಡ್ಡ ತಲೆನೋವು. ನೋಡಿ ಮುಂದೆಗಡೆ ಇರೋ ಪಾಪ ಹೋಗೋಕ್ಕೆ ಆಗ್ತಾಯಿಲ್ಲ. ಸೊ ದೊಡ್ಡ ಖರ್ಚು ಇನ್ನೊಂದು ಏನು ಅಂತ ಇದ್ದಿದ್ದು ಅಂದರೆ ಟೈಮಿಂಗ್ ಬೆಲ್ಟು. ಸೊ ಅದು 8 ಇಯರ್ಸ್ ಇಲ್ಲಾಂದರೆ 1,00,000 ಕಿಲೋಮೀಟರ್ಸ್ಗೆ ಚೇಂಜ್ ಮಾಡಬೇಕಾಗಿರೋದಂತೆ. ಸೊ 1,00,000 ಕಿಲೋಮೀಟರ್ಸ್ ನಾವು ಕಂಪ್ಲೀಟ್ ಮಾಡಲಿಲ್ಲ. ರೀಸನ್ ಬಂದು ಟೈಮಿಂಗ್ ಬೆಲ್ಟ್ ಏನಕ್ಕೆ ಚೇಂಜ್ ಮಾಡಿ ಅಂತಿದ್ದಾರೆ ಅಂದರೆ, ಆಲ್ಮೋಸ್ಟ್ ಆಲ್ ಗಾಡಿ ತೊಗೊಂಡು ನಾನು ಆಗಲೇ ಹೇಳ್ದಂಗೆ 10 ವರ್ಷ ಆಗಿದೆ. ಸೊ ಅವ್ರು ಇಟ್ಕೊಂಡು ಮುಂಚೆನೇ ಪ್ರಿಕಾಷನ್ ತೊಗೊಂಡು ಚೇಂಜ್ ಮಾಡಿಸ್ಬಿಡಿ. ಫುಲ್ ಕಿಟ್ ಬರುತ್ತೆ 45,000. ಟೈಮಿಂಗ್ ಬೆಲ್ಟ್ ಒಂದೇನೇ 18,000ನೋ 8,000ನೋ ಹೇಳ್ತಿದ್ರು. ಅದನ್ನು ಚೇಂಜ್ ಮಾಡಿದಾದ್ಮೇಲೆ ವಾಟರ್ದು ಅದೇನೋ ಪಾರ್ಟ್ ಬರುತ್ತೆ, ಅದು ಕೂಲೆಂಟ್ ಬಾಕ್ಸು ಎಲ್ಲ ಚೇಂಜ್ ಮಾಡಬೇಕಂತೆ. ಸೊ ಅವೆಲ್ಲ ಸೇರಿದ್ರೆ ಟೋಟಲಾಗಿ 45,000 ರುಪೀಸ್ ಇರುತ್ತೆ. ನೋಡೋಣ, ಅದಕ್ಕೆ ಇವಾಗ ತಕ್ಷಣಕ್ಕೆ ಏನಿಲ್ಲ, ಆರಾಮಾಗಿ ಗಾಡಿ ಓಡಿಸಿ ಹೇಳೋದನ್ನು ಹೇಳಬೇಕು, ಟೈಮಿಂಗ್ ಬೆಲ್ಟ್ ಅದು ಚೇಂಜ್ ಮಾಡಿಸ್ಬೇಕು ಅಂತ ಹೇಳ್ತಾಯಿದ್ರು. ಇಷ್ಟೆಲ್ಲ ಇಶ್ಯೂ ಬರುತ್ತೆ ಕಾರ್ನ ಏನಾದರೂ ಜಾಸ್ತಿ ವರ್ಷ ಇಟ್ಕೊತೀರಿ ಅಂತಂದರೆ. ಅದರಲ್ಲಿ ನಾನು ನಮ್ಮ ಅಣ್ಣ ದೊಡ್ಡ ಪ್ರಾಜೆಕ್ಟ್ ಬೇರೆ ಇಟ್ಕೊಂಡಿದ್ದೀರಿ ಗಾಡಿದು. ಫುಲ್ಲು ಗಾಡಿ ಕಲರ್ ಚೇಂಜ್ ಮಾಡೋದು, ಕಿಟ್ಟು, ಓಹೋ ಏನು ಒಂದೆರಡ ಬೇಜಾನಿದೆ ಕೆಲಸಗಳಿದ್ರಲ್ಲಿ. ನಾನು ಬನ್ನಿ ಫಸ್ಟ್ ಗಾಡಿ ಸ್ಟಾಕ್ ಕಂಡೀಷನಲ್ಲಿ ನೀಟಾಗಿ ರೆಡಿ ಮಾಡ್ಕೊಂಬಿಡೋಣ, ಆಮೇಲೆ ಗಿಡಿಫಿಕೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡೋಣ. ಪಾಪ್ಸ್. ಸೊ ಬನ್ನಿ, ಇನ್ನೇನಿಲ್ಲ, ನಾನು ಡೈರೆಕ್ಟ್ ಆಗಂಗೆ ಮನೆಗೆ ಹೋಗ್ತೀನಿ. ನಮ್ಮ ಅಪ್ಪ ನಿಧಾನಕ್ಕೆ ಬರ್ತಿದ್ದಾರೆ, ಇನ್ನೂ ಅಲೈನ್ಮೆಂಟ್ ಎಲ್ಲ ಮಾಡಿಸ್ಬೇಕು ಗಾಡಿಯಲ್ಲಿ. ಸೊ ನಮ್ಮ ಅಪ್ಪ ಅಲೈನ್ಮೆಂಟ್ ಮಾಡಿಸ್ಕೊಂಡು ಮನೆಗೆ ಬರ್ತಾರೆ. ಅದಾದಮೇಲೆ ನಿಮಗೆ ಸರ್ವೀಸು, ಹಳೆ ಪಾರ್ಟ್ಸ್ ಏನೇನು ಕೊಟ್ಟಿದ್ದಾರೆ, ಬ್ರೇಕ್ ಪ್ಯಾಡ್ಸ್ ಎಲ್ಲ ಎಷ್ಟು ಹೋಗಿತ್ತು, ಮತ್ತು ಡಿಸ್ಕ್ ಎಲ್ಲ ರಸ್ಟ್ ಹಿಡಿದಿತ್ತಲ್ಲ, ಹಿಂಗೆ ಏನು ಎತ್ತ ಅಂತ ಎಲ್ಲ ತೋರಿಸ್ತೀನಿ.
3 days later. ಸೊ ಎಸ್ ವಿಡಿಯೋ ಎಲ್ಲ ನೋಡ್ಕೊಂಬಂದ್ರಲ್ವ. ಅವತ್ತಿನ ದಿನ ಫುಲ್ಲು ಮಳೇಲಿ ನೆಂದಿದ್ದಕ್ಕೆ ಒಂದು 2-3 ದಿನ ಹಂಗೆ ಹುಷಾರಿರಲಿಲ್ಲ. ಸೊ ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ. ಸೊ ಇಲ್ಲಿದೆ ನೋಡಿ ಕಾರು. ಸೊ ಈ ಸ್ಪಾಟಿಗೆ ಏನಕ್ಕೆ ಬಂದಿದ್ದೀನಿ ಅಂತಂದರೆ, ನಾಳೆ ಹಂಗೆ ಫುಲ್ಲು ದೀಪಾವಳಿ ಇದೆ, ಮನೆ ಹತ್ರನೇ ಮಾಡೋಣ ಅಂದ್ಕೊಂಡೆ. ಬಟ್ ಅಲ್ಲಿ ಮನೆ ಮುಂದೆ ಎಲ್ಲ ಫುಲ್ಲು ಊದಂಗಡಿ ಎಲ್ಲ ಇಟ್ಕೊಂಡಿದ್ದಾರೆ, ಸಂತೆ ಥರ ಹೋಗಿದೆ. ಸೊ ಡಿಸ್ಟರ್ಬೆನ್ಸ್ ಜಾಸ್ತಿ ಇರೋದು ಮತ್ತು ಪಟಾಕಿ ಸೌಂಡ್ ಅಂತೂ ಹೆವಿಯಾಗಿತ್ತು. ಸೊ ಅದಕ್ಕೆ ಆರಾಮಾಗಿ ಈ ಲೊಕೇಶನ್ಗೆ ಬಂದಿದ್ದೀನಿ, ನಿಮಗೆಲ್ಲ ಫುಲ್ ಬಿಲ್ ಎಕ್ಸ್ಪ್ಲೇನ್ ಮಾಡೋಣ ಅಂತ. ಸೊ 31,000 ಏನೇನಕ್ಕಾಯಿತು ಅಂತ ಫಸ್ಟ್ ಹೇಳ್ತೀನಿ. ಸೊ ಫುಲ್ಲು ಡಿಸ್ಪ್ಲೇಟ್ಸು ಚೇಂಜ್ ಮಾಡಿದ್ದಾರೆ, ಅದಾದಮೇಲೆ ಬ್ರೇಕ್ ಪ್ಯಾಡ್ಸು, ಆಮೇಲೆ ನಮಗೆ ಏರ್ ಫಿಲ್ಟರು ಚೇಂಜ್ ಮಾಡಿದ್ದಾರೆ. ಸೊ ಎಲ್ಲ ಪಾರ್ಟ್ಸು ಹಿಂದೆಗಡೆನೇ ಇದೆ. ಫುಲ್ಲು ಡಿಸ್ಕೆಲ್ಲ ರಸ್ಟ್ ಹಿಡ್ದು ಒಂಥರ ಫುಲ್ಲು ಪುಡಿ ಪುಡಿ ಆಗ್ತಾಯಿತ್ತು. ಇನ್ನು ಮೇನಾಗಿ ವೈಪರ್ಸ್ ಚೇಂಜ್ ಮಾಡಿದ್ದಾರೆ ಮತ್ತು ಫುಲ್ ಸರ್ವಿಸು. ಸೊ ಇಷ್ಟಕ್ಕೇ 31,000 ಚೇಂಜ್ ಆಗಿದೆ. ನಿಮಗೆಲ್ಲ ಏನು ಅನಿಸುತ್ತೆ ಅಂತ ಹೇಳಿ. ಇನ್ನೂ ಒಂದಷ್ಟು ಪಾರ್ಟ್ಸ್ ಇದೆ, ಲೈಕ್ ABS ಸೆನ್ಸರ್ಸು. ಸೊ ಅದರಿಂದನೇ ನಮಗೆ ABSದು ಸೌಂಡ್ ಬರ್ತಾಯಿದ್ದು. ಚೇಂಜ್ ಮಾಡ್ರೆ ಆಲ್ಮೋಸ್ಟ್ ಎಲ್ಲ ಪಾರ್ಟ್ಸು ಇಲ್ಲೇ ಇದೆ. ಇಲ್ಲಿ ಬ್ರೇಕ್ ಪ್ಯಾಡ್ಸ್ ಇದೆ. ಸೊ ಇದು ಏರ್ ಫಿಲ್ಟರು, ಅದಾದಮೇಲೆ ವೈಪರ್ಸು, ಮತ್ತು ಇಲ್ಲಿದೆ ನೋಡಿ ಡಿಸ್ಕು. ಅದನ್ನು ಮುಟ್ಟಕ್ಕೆ ಹೋಗಲ್ಲ, ಫುಲ್ಲು ರಸ್ಟ್ ಹಿಡ್ದು ನೋಡಿ, ಏನು ಕೈಯಲ್ಲಿ ಹಿಂಗೆ ಅಂದರೆ ಸಾಕು ಮುರಿದೋಗುತ್ತೆ, ಅಷ್ಟು ರಸ್ಟ್ ಹಿಡ್ದಿತ್ತು. ಮತ್ತು ಇಲ್ಲಿ ಲೈಟ್ಸ್ ಎಲ್ಲ ಹೋಗಿತ್ತು, ಲೈಟ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಟೋಟಲ್ ಬಿಲ್ಲೆಲ್ಲ ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀಟಾಗಿ ಅಲೈನ್ ಆಗಿರಲ್ಲ, ಅಲೈನ್ಮೆಂಟನ್ನು ಆಚೆನೆ ಮಾಡಿಸಿದ್ದೀರಿ. ಸೊ ಇವಾಗ ಓಡಿಸೋದಕ್ಕೆಲ್ಲ ಪರ್ಫೆಕ್ಟಾಗಿರುತ್ತೆ. ಅದರಲ್ಲಿ ಬ್ರೇಕ್ಸ್ ಅಂತೂ ತುಂಬ ಟ್ರಿಕ್ಕಿಯಾಗಿತ್ತು, ಹಿಡಿತಾ ಇದ್ದರೆ ತುಂಬ ಬೈಟ್ ಕಳ್ಕೊತಾಯಿತ್ತು ಬರ್ತಾ ಬರ್ತಾ. ಸೊ ಇವಾಗ ಓಡಿಸೋದಕ್ಕೆಲ್ಲ ಹೆಂಗಿದೆ ಏನಿತ್ತು ಅಂತ ನಿಮ್ಗೆ ತೋರಿಸ್ಬೇಕಾಯ್ತು. ಇನ್ನು ನಾವು ಈ ಗಾಡಿಗೆ ಏನೇನು ಮಾಡಿಸಿದ್ದೀರಿ ಅಂತಂದರೆ, ನಾವು ಆರ್ಟಿಫಿಷಿಯಲ್ ಲೆದರ್ದು ಸೀಟ್ ಕವರ್ ಹಾಕ್ಸಿದ್ದೀರಿ, ಬ್ಲ್ಯಾಕ್ ಕಲರ್ ಮಿರರ್ ಪೇಂಟ್ ಮಾಡಿಸಿದ್ದೀರಿ ಇದು. ಇನ್ನು ಅದಾದಮೇಲೆ ಇಲ್ಲಿ ಸ್ಟಿಕ್ಕರಿಂಗು ಮತ್ತು GTದು ಸ್ಪಾಯ್ಲರ್ ಹಾಕ್ಸಿದ್ದೀರಿ. ಇದು ಫುಲ್ ಫೇಡ್ ಹೋಗಿ ಒಂಥರ ಮ್ಯಾಟ್ ಫಿನಿಶ್ ಥರ ಇದೆ. ಸೊ ಇಷ್ಟೆಲ್ಲ ನಾವು ಚೇಂಜ್ ಮಾಡಿಸಿರಿ. ಮುಂದಕ್ಕೆ ಏನೇನು ಚೇಂಜ್ ಮಾಡಿಸೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟು ನನ್ನ POV ಡ್ರೈವ್ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. ಇದೊಂಚೂರು ಡೋರ್ ಜಾಮ್ ಆಗಿಬಿಟ್ಟಿದೆ. ಸೊ ಹೆಲ್ಮೆಟ್ ಹಾಕ್ಕೊಂಡು ಕಾರ್ ಓಡಿಸೋದೇ ಒಂದು ಮೇನ್ ಇದು. ಏನಕ್ಕೆ ಅಂತಂದರೆ ಇದು ಆಕ್ಸಿಡೆಂಟಲ್ಲಾಗಿ ಕಂಡಿಡಿದಿದ್ದು. ಫಾರ್ಚುನರ್ ರಿವ್ಯೂ ಮಾಡೋ ಟೈಮಲ್ಲಿ ಕಾರ್ನ ಒಂದು ಸ್ವಲ್ಪ ಮೂವ್ ಮಾಡಬೇಕಾಯಿತು. ನಾನು ಹೆಲ್ಮೆಟ್ ಸೆಟಪಲ್ಲೇ ಫುಲ್ ಆಚೆ ಕಡೆ ಎಲ್ಲ ಎಕ್ಸ್ಪ್ಲೇನ್ ಮಾಡೋದು, ವೀಲ್ಸ್ ಇದೆ ಹಂಗಿದೆ ಹಿಂಗಿದೆ ಅಂತ. ಏನಕ್ಕೆ ಅಂದರೆ ಮೈಕು ಹೆಲ್ಮೆಟ್ಟು ಎಲ್ಲ ಇರುತ್ತಲ್ಲ, ಒಳ್ಳೆ ಸೆಟಪ್ಪು, 2 ಕೈ ಬೇರೆ ಫ್ರೀ ಇರುತ್ತೆ. ಅದನ್ನು ರಿವ್ಯೂ ಮಾಡ್ತಿದ್ದೆ, ಗಾಡಿ ಒಳಗಡೆ ಕುಂತ್ಕೊಂಡು ಮೂವ್ ಮಾಡಿದೆ. ಅವಾಗೂ ರಿಯಲೈಸ್ ಆಗಿರಲಿಲ್ಲ, ಎಡಿಟಿಂಗ್ ಕುಂತ್ಕೊಂಡಾಗ ಗೊತ್ತಾಯಿತು ಇದೇ ಪರ್ಫೆಕ್ಟ್ ವ್ಯೂ ಅಂತ. ಸೊ ಎಸ್, ನಿಮಗೆಲ್ಲ ಪರ್ಫೆಕ್ಟಾಗಿ ಕಾಣಿಸಿದೆ ಅಂತ ಅನ್ಕೊತಾ ಇದ್ದೀನಿ. ನಮ್ಮ ಡ್ರೈವ್ನ ಸ್ಟಾರ್ಟ್ ಮಾಡೋಣ. ಸೊ ಈ ಕಾರ್ಗೆ ಒಂದು ಸ್ವಲ್ಪ ಮನಿ ಆ್ಯಂಡ್ ಲವ್ ತೋರಿಸ್ಬಿಟ್ರೆ ಪರ್ಫೆಕ್ಟಾಗಿರುತ್ತೆ. ಸೊ ಎಸ್ ಬನ್ನಿ, ಕೀ ಈ ಥರ ಇರುತ್ತೆ. ಸೊ ಇದ್ರಲ್ಲಿ ಪುಷ್ ಸ್ಟಾರ್ಟ್ ಎಲ್ಲ 10 ವರ್ಷ ಹಳೆ ಕಾರಲ್ಲ, ಅಂದರೆ ಆಗಿ ಬಂದಿತ್ತು, ಬಟ್ ಸೈಲೆಂಟ್. ಬಟ್ ಪೋಲೋಲ್ಲಿ ಬಂದಿರಲ್ಲ. ಬನ್ನಿ ಸೀಟ್ ಬೆಲ್ಟ್ ಹಾಕ್ಕೊಂಡು ಬಿಡೋಣ. ಅದರಲ್ಲಿ ನನ್ನ ಪ್ರಕಾರ ಈ ವಿಡಿಯೋ ಬಂದು ಫೆಸ್ಟಿವಲ್ ಟೈಮಲ್ಲೇ ಬರುತ್ತೆ, ದೀಪಾವಳಿ ದಿನ. ಸೊ ಈ ವಿಡಿಯೋ ನೀವೇನಾದರೂ ದೀಪಾವಳಿ ಹಬ್ಬದ ದಿನ ನೋಡ್ತಾಯಿದ್ರೆ ಹ್ಯಾಪಿ ದೀಪಾವಳಿ. ಆದಷ್ಟು ಕಡಿಮೆ ಪಟಾಕಿ ಹೊಡೆದು ಎನ್ವಿರಾನ್ಮೆಂಟಿಗೆ ಹೆಲ್ಪ್ ಮಾಡಿ, ಒಳ್ಳೆ ಹಬ್ಬದ ಊಟ ತಿನ್ಕೊಂಡು ಮಜಾ ಮಾಡಿ. ಸೊ ಎಸ್, ಅಷ್ಟು ಹೇಳ್ತಾ ನಮ್ಮ ಡ್ರೈವ್ನ ಸ್ಟಾರ್ಟ್ ಮಾಡೋಣ. ಸೊ ಮ್ಯಾನ್ಯಲ್ ಬರೋದು ಇದರಲ್ಲಿ 5 ಗೇರು. ಫುಲ್ ನೋಡಿ ಹೆಂಗಿರುತ್ತೆ. ನಾನು ಪೋಲೋ ಓಡಿಸೋದಕ್ಕೆ 2 ತುಂಬ ಇಷ್ಟ ಆಗೋದು. ಒಂದೇನು ಅಂತಂದರೆ ಮ್ಯಾನ್ಯಲ್ ಅಲ್ಲ, ಫುಲ್ ಒಳ್ಳೆ ಮಜಾ ಇರುತ್ತೆ. ಅದಾದಮೇಲೆ ಪವರ್ ಅಷ್ಟೇ, ಡೀಸೆಲ್ ಆಗಿದ್ರೂ ನಮಗೆ ಒಳ್ಳೆ ಪವರು ಮತ್ತು ಆ ಮೋಟರ್ ಸೌಂಡ್ ಬರುತ್ತಲ್ಲ, ಸಕ್ಕತ್ ಇಷ್ಟ ಆಗುತ್ತೆ. ಸೊ ಫಸ್ಟ್ ಥಿಂಗ್ ಫಸ್ಟ್, ಸರ್ವಿಸ್ ಆದಮೇಲೆ ನೋಟಿಸ್ ಮಾಡ್ತಿರೋದೇನು ಅಂತಂದರೆ, ನಮಗೆ ಡ್ಯಾಶ್ ಎಲ್ಲ ಕಂಪ್ಲೀಟಾಗಿ ನೀಟಾಗಿದೆ, ABS ಲೈಟ್ ಏನೂ ಇಲ್ಲ. ಮುಂಚೆ ABS ಲೈಟ್ ನೋಡಿದ ತಕ್ಷಣವೇ ಭಯ ಆಗ್ತಾಯಿತ್ತು. ಸೊ ಅದು ಸೆನ್ಸರ್ ಪ್ರಾಬ್ಲಮಿಂದ, ABS ಏನೂ ಇಶ್ಯೂ ಆಗಿರಲಿಲ್ಲ. ಸೊ ಸೆನ್ಸರ್ ಚೇಂಜ್ ಮಾಡಿದ್ದಾರೆ. ಇನ್ನು ಅದಾದಮೇಲೆ ಬ್ರೇಕಿಂಗ್ ಬೈಟು ಅಷ್ಟೇ ತುಂಬ ಪರ್ಫೆಕ್ಟಾಗಿದೆ. ಅದರಲ್ಲಿ ಅಲೈನ್ಮೆಂಟ್ ಆದಮೇಲೆ ಓಡಿಸೋದಕ್ಕೆ ಆರಾಮಾಗಿದೆ. ಸೊ ಮುಂಚೆ ಅಂದರೆ ಆ ಕಡೆ ಈ ಕಡೆ ಎಳಿತಾಯಿತ್ತು. ಸೊ ಇವಾಗ ಪರ್ಫೆಕ್ಟಾಗಿದೆ. ಅದರಲ್ಲಿ ಮೇನ್ ಥಿಂಗ್ ಏನು ಅಂತಂದರೆ, ನಿಮ್ಗೆ ಆಗಲೇ ಹೇಳಿರ್ಬೋದು, ಸೊ ಗಾಡಿ 10 ಇಯರ್ಸ್ ಆಗಿರೋದ್ರಿಂದ ಟೈಮಿಂಗ್ ಬೆಲ್ಟ್ ಒಂದು ಚೇಂಜ್ ಮಾಡಿ ಅಂತ. ಸೊ ನಾನು ಶೋರೂಮಲ್ಲಿ ತಿಳ್ಕೊಂಡೆ, ಟೈಮಿಂಗ್ ಬೆಲ್ಟ್ ಚೇಂಜ್ ಮಾಡೋ ತನಕ ಏನಾದರೂ ನಿಧಾನಕ್ಕೆ ಓಡಿಸ್ಬೇಕಾಗೇನೋ ತಂದಕ್ಕೆ ಆರಾಮಾಗಿ ಓಡಿಸಿ, ಏನೋ ಅಂಥ ಇಶ್ಯೂ ಇರೋದಿಲ್ಲ. ಬಟ್ ಒಂದು ಥಿಂಗ್ ಏನು ಅಂತಂದರೆ, ಇನ್ನೊಂದು 2-3 ದಿನದಲ್ಲಿ ನೀವು ಚೇಂಜ್ ಮಾಡಿಸ್ಲೇಬೇಕು, ಅದಂತೂ ಪಕ್ಕ ಅಂತಂದರು. ಇನ್ನು ಅದೊಂದು ಮಾಡಿಸಿದ್ರೆ ನನ್ನ ಪ್ರಕಾರ ಗಾಡಿ ಫುಲ್ಲು ಸ್ಟಾಕ್ ಕಂಡೀಷನಲ್ಲಿ ಎಲ್ಲ ರೆಡಿ ಆಗೋಗುತ್ತೆ. ಅದಾದಮೇಲೆ ನಾವು ಗಾಡಿಗೆ ಪೇಂಟ್ ಮಾಡಿಸೋದು ಅದು ಇದು ಅಂತ ಬರುತ್ತೆ ಮಾಡಿಫಿಕೇಷನ್ಸು. ನನ್ನ ಪ್ರಕಾರ ಫಸ್ಟು ಇದೊಂದು ಜರ್ಮನ್ ಕಾರ್ಸ್ ಅಲ್ವಾ, ಇಂಡಿಕೇಟರ್ ಆ ಕಡೆ, ವೈಪರ್ಸ್ ಈ ಕಡೆ. ಸೊ ಫಸ್ಟು ಸ್ಟಾಕ್ ಕಂಡೀಷನಲ್ಲಿ ಟೈಮಿಂಗ್ ಬೆಲ್ಟು ಅದು ಇದು ಅಂತ ಏನೇನಿದೆಯೋ ಎಲ್ಲ ಕ್ಲಿಯರ್ ಮಾಡ್ತೀರಿ. ಅದಾದಮೇಲೆ ಮಾಡಿಫಿಕೇಷನ್ ಸ್ಟಾರ್ಟ್ ಆಗುತ್ತೆ. ಅದು ಒಂದು ಸ್ವಲ್ಪ ದಿನ ಟೈಮ್ ತೊಗೊಳುತ್ತೆ. ಏನಕ್ಕೆ ಅಂತಂದರೆ, ಇವಾಗ ತಾನೇ ಹಯಾಬುಸಾಗೆ ಎಕ್ಸಾಸ್ಟ್ ಬುಕ್ ಮಾಡಿದ್ದೀರಿ.
ಅದು 2 ಚಿಲ್ಲರೆ ಹಂಗಿದೆ. ಇನ್ನು ಮತ್ತೆ ಎಕ್ಸ್ಪೆನ್ಸಸ್ ಎಲ್ಲ ಜಾಸ್ತಿ ಆಗ್ತಾ ಹೋದರೆ ಸುಮ್ಮನೆ ಖರ್ಚು ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಫಸ್ಟು ಸ್ಟಾಕ್ ಕಂಡೀಷನಲ್ಲಿ ಏನೇನು ರೆಡಿ ಆಗಬೇಕೋ ಎಲ್ಲ ಆಗೋಗಲಿ. ಏನಕ್ಕೆ ಅಂದರೆ ಟೈಮಿಂಗ್ ಬೆಲ್ಟ್ ಏನಾದರೂ ಚೇಂಜ್ ಮಾಡಿಲ್ಲ ಅಂದರೆ ಇಂಜಿನ್ ಸೀಸ್ ಆಗೋ ಚಾನ್ಸಸ್ ಇರುತ್ತಂತೆ. ನಾನು ಅದಕ್ಕೆ ಆರಾಮಾಗಿ ಓಡಿಸ್ತಾ ಇದ್ದೀನಿ. ಜಾಸ್ತಿ ಏನು ಸಡನ್ ಪುಲ್ಲು ಆ ಥರ ಏನಿಲ್ಲ. ಸ್ಟಾರ್ಟಿಂಗ್ ಮಾತ್ರ ಒಂದು ಪವರ್ ಒಂಚೂರು ಕೊಟ್ಟೆ, ಬಟ್ ಆಮೇಲೆ ಸ್ಲೋನೇ ಓಡಿಸ್ತಾ ಇದ್ದೀನಿ. ಇನ್ನು ಇದರಲ್ಲಿ ಬ್ರೇಕ್ಸು ಅಷ್ಟೇ ಸಖತ್ ಬೈಟ್ ಇದೆ. ಇವಾಗ ಮುಂಚೆ ಹಿಡಿತಾ ಇದ್ದರೆ ಪವರ್ ಏನೂ ಇರಲಿಲ್ಲ ಬ್ರೇಕ್ಸಲ್ಲಿ. ಹಿಡಿತಾ ಹಂಗೆ ಡ್ರಾಪ್ ಆಗ್ತಾಯಿತ್ತು. ಮುಂಚೆ ಅಂತಂದರೆ ಡಿಸ್ಕು ರಸ್ಟ್ ಆಗಿತ್ತು, ಆಗಲೇ ಹೇಳ್ದಂಗೆ. ಆ ರಷ್ಟು ನಮ್ಮ ಬ್ರೇಕ್ಸ್ನೂ ತಿನ್ಕೊತಾ ಇತ್ತು. ಸೊ ಅದರಿಂದ ಬ್ರೇಕ್ಸು ಮತ್ತು ಡಿಸ್ಕ್ 2 ಚೇಂಜ್ ಮಾಡಿದ್ದಾರೆ. ಮುಂಚೆ ಸರ್ವಿಸ್ ಆಗೋಕ್ಕಿಂತ ಮುಂಚೆ ಓಡಿಸಿ, ಇವಾಗ ಸಡನ್ನಾಗಿ ಬ್ರೇಕ್ ಹಿಡಿದ್ರೆ ಹಂಗೆ ನಿಂತ್ಕೊಂಡ್ಬಿಡುತ್ತೆ. ಹೋಗಿ ಒಂದ್ಸಲ ಬ್ರೇಕ್ ಹಿಡಿತೀನಿ, ಆ ಥರ ನಿಂತ್ಕೊಳುತ್ತೆ. ಸೊ ಬ್ರೇಕ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಚೇಂಜ್ ಮಾಡಿದಾದ್ಮೇಲೆ. ನಿಮಗೆ ಆ ಇಂಜಿನ್ ಸೌಂಡ್ ಕೇಳಿಸಿದೆಯೋ ಇಲ್ಲೋ ಗೊತ್ತಿಲ್ಲ. ಫಸ್ಟ್ ಗೇರಲ್ಲಂತೂ ಫುಲ್ ಕೊಟ್ಟರೆ ಹಿಂಗೆ ಹೋಗುತ್ತೆ ಗೊತ್ತಾ. ಇವಾಗ ಟೈಮಿಂಗ್ ಬೆಲ್ಟ್ ಏನೋ ಒಂದು ಸ್ವಲ್ಪ ವೀಕ್ ಆಗಿರೋದ್ರಿಂದ ನಾನು ಏನು ಜಾಸ್ತಿ ರಿಸ್ಕ್ ತೊಗೊತಿಲ್ಲ. ಮೋಸ್ಟ್ಲಿ ಪೋಲೋ ಎಲ್ಲ ಏನಕ್ಕೆ ತೊಗೊತಾರೆ ಅಂತಂದರೆ, ಪೋಲೋ GT ಏನಾದರೂ ತೊಗೊಂಡ್ರೆ ಫುಲ್ಲು ಟ್ಯೂನು ಅದು ಇದು ಅಂತ ಮಾಡಿ ಒಳ್ಳೆ ಪವರ್ಫುಲ್ ಮಾಡ್ತಾರೆ ಇಂಥ ಮೋಟ್ರ್ಗಳಲ್ಲಿ. ಜಾಸ್ತಿ ಜನ ಪೋಲೋ GTಗೆ ಹೋಗ್ತಾರೆ. ಇನ್ನೊಂದು ಸ್ವಲ್ಪ ಕಾಸು ಜಾಸ್ತಿ ಇರೋರು GTIನ ಟ್ಯೂನ್ ಮಾಡಿಸ್ತಾರೆ. GTI ಬಂದು 3 ಡೋರ್ ವೇರಿಯಂಟು, ಅದು 50 lakh ಚೇಂಜ್ ಏನೋ ಆ ಥರ ಬರುತ್ತೆ. ಇವಾಗ ನಮಗೆ ಗೋಲ್ಫ್ ಹೆಂಗಿದೆಯೋ ಅದೇ ಥರ, ಬಟ್ ಅದು ಸಖತ್ ಇಂಜಿನ್. ಅದು ಜಾಸ್ತಿ ಜನ ಏನು ಅನ್ಕೊತಾ ಇದ್ದಾರೆ ಅಂದರೆ ಪೋಲೋಗೆ 3 ಡೋರ್ ಹಾಕಿ ಮಾರ್ತಿದ್ದಾರೆ ಅಂತ. ಬಟ್ ನೋ, ಇಂಜಿನ್ ಫಿಗರ್ಸ್ ಎಲ್ಲ ತುಂಬ ಡಿಫ್ರೆನ್ಸ್ ಇದೆ. ನಾವು ಗೋಲ್ಫ್ನ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ರೆ, ಏನಕ್ಕೆ ಅಂದರೆ ಪೋಲೋ ತೊಗೊಂಡಿದ್ದಾದಮೇಲೆ ನಾವು ಮತ್ತೆ ಇನ್ನೊಂದ್ಸಲಿ ಕಾಯ್ತಾಯಿದ್ರೆ ಪೋಲೋ GT ಏನಾದರೂ ಲಾಂಚ್ ಮಾಡಿದ್ರೆ ಈ ಕಾರನ್ನ ಮಾರಾಕ್ಬಿಟ್ಟು ಪೋಲೋ GT ತೊಗೊಳೋಣ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಪೋಲೋದು ನ್ಯೂಸ್ ಬಂದಿಲ್ಲ. ಸೊ ಗೋಲ್ಫು ಬರ್ತಿದೆ ಅಂತ ಗೊತ್ತಾಯಿತು. ನಾವು ಕಾಯ್ಕೊಂಡಿದ್ರೆ ಪ್ರೈಸಿಂಗ್ ಎಲ್ಲ ನೋಡೋಣ ಹಿಂಗೆ ಏನು ಇತ್ತಾ. ಅಮ್ಮಮ್ಮ ಅಂದ್ರೂ ಏನೊಂದು 20-25 ಇರುತ್ತೆ, ಮ್ಯಾಕ್ಸಿಮಮ್ ಅಂದರೆ 27-30 ಇರುತ್ತೆ. ನೋಡೋಣ ಕಾಯೋಣ ಅಂತಂದರೆ 50 ಚೇಂಜ್ ಹಂಗೆ ಬಂತು. ಏನಕ್ಕೆ ಅಷ್ಟು ಕೊಡೋದು, ಇರೋ ಪೋಲೋನೇ ರೆಡಿ ಮಾಡಿಸೋಣ. 50 lakhs ಏನಕ್ಕೆ, ಅದ್ರ ಬದಲು ಯಾವ್ದಾದ್ರು ಫಾರ್ಚುನರ್ ಬಂದುಬಿಡುತ್ತೆ ಅಂತ ಅಂದ್ಬಿಟ್ಟು ಸೈಲೆಂಟ್ ಆಗಿದ್ರಿ. ಸೊ ಎಸ್, ಅದಕ್ಕೆ ಇದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಾ ಇರೋದು. ಸರ್ವಿಸು ಏರ್ ಫಿಲ್ಟರ್ ಎಲ್ಲ ಚೇಂಜ್ ಮಾಡಿದಾದ್ಮೇಲೆ ಸ್ವಲ್ಪ ಪವರು ಅದೆಲ್ಲ ಫೀಲ್ ಆಗ್ತಿದೆ. ಮುಂಚೆ ಒಂಥರ ಲೇಸಿ ಆಗಿತ್ತು ಇಂಜಿನ್ನು, ಜಾಸ್ತಿ ಸರ್ವಿಸಸ್ ಮಿಸ್ ಆಗಿತ್ತಲ್ವ. ಸೊ ಆಲ್ಮೋಸ್ಟ್ ಆಲ್ 3 ಇಯರ್ಸು ಏನೋ ಮಾಡಿಸಿದ್ದು ಸರ್ವಿಸ್. ಅಂದರೆ ರೀಸೆಂಟಾಗಿ ಮಾಡಿಸಿದ್ರಿ 1 year ಆಗೋ, ಅದು ಬಾಷಲ್ಲಿ ಮಾಡಿಸಿದ್ರಿ. ಸೊ ಅದರಿಂದ ಶೋರೂಮ್ ಅವ್ರು ಇತ್ಕೊಂಡು ಮಾಡಿಸಿದ್ರೆ ಸರ್ವಿಸ್ ಎಲ್ಲ ವೋಲ್ಸ್ವ್ಯಾಗನಲ್ಲಿ ಮಾಡಿ. ಬಾಷಲ್ಲಿ ಇಂಜಿನ್ಗೆ ಹಾಕೋ ಆಯಿಲೆಲ್ಲ ಸೆಟ್ ಆಗೋದಿಲ್ಲ. ವೋಲ್ಸ್ವ್ಯಾಗನಲ್ಲಿ ಬಿಟ್ಟರೆ ನಿಮ್ಗೆ ಆ ಪರ್ಫಾರ್ಮೆನ್ಸು ಮತ್ತು ರಿಲಯಬಿಲಿಟಿ ಬರುತ್ತೆ ಅಂತ ಅಂದರು. ಗಾಡಿ ಅಂತೂ ಇವಾಗ ಸ್ಮೂತಾಗಿ ಓಡ್ತಿದೆ. ದಿಸ್ ವಾಸ್ ದಿ ಡ್ರೈವ್ ಎಕ್ಸ್ಪೀರಿಯನ್ಸ್ ನಿಮ್ಮೆಲ್ಲರಿಗೂ. ಓಕೆ, ನಮ್ಮ ಡೈವರ್ಷನ್ ಬಂತು. ಇನ್ನೇನಿಲ್ಲ, ವೀಡಿಯೋನು ಮುಗೀತಲ್ಲ, ಇಲ್ಲೇ ಸೈಡ್ಗೆ ಹಾಕ್ಕೊಂಡು ಇಂಟ್ರೋ ಕೊಟ್ಬಿಡೋಣ. ಕಾರಿಂದ ಹೆಲ್ಮೆಟ್ ಹಾಕ್ಕೊಂಡು ಹಿಡಿಯೋವಾಗೆ ಒಂಥರ ಕಾಮಿಡಿ ಹೋಗ್ರಿ. ಜನರೆಲ್ಲ ಫುಲ್ ಕಂಗಾಲಾಗಿರ್ತಾರೆ, ಹೆಲ್ಮೆಟ್ ಹಾಕ್ಕೊಂಡೇನಪ್ಪ ಹಿಂಗೆ ಓಡಿಸಿದ ಕಾರಣ ಅಂತ. ಸೊ ಎಸ್, ಪೋಲೋ ವೀಡಿಯೋ ಹಿಂಗಿತ್ತು. ಸರ್ವಿಸ್ ಎಲ್ಲ ಏನು ಅನ್ನಿಸ್ತು ಅಂತೇಳಿ ಪಕ್ಕ ಎಲ್ಲರೂ ಹೇಳೋದು ಜಾಸ್ತಿ ಆಯಿತು ಅಂತಾನೆ. ಬಟ್ ಈ ಕಂಪ್ನಿಗಳಲ್ಲಿ ಇದೇ ಥರನೇ ಬರೋದು. ಸೊ ಎಸ್, ನಿಮಗೆಲ್ಲ ಏನು ಅನಿಸುತ್ತೆ ಮತ್ತು ಯಾವ ಥರ ಮಾಡಿಫೈ ಮಾಡಬೇಕಂತ ಬೇಗ ಕಮೆಂಟಲ್ಲಿ ಹೇಳಿ. ಆದಷ್ಟು ಬೇಗ ಈ ಗಾಡಿಗೆ ಮಾಡಿಫಿಕೇಷನ್ಸ್ ಅದು ಇದೆಲ್ಲ ಸ್ಟಾರ್ಟ್ ಮಾಡ್ತೀರಿ. ಸೊ ಇವತ್ತಿನ ವೀಡಿಯೋ ಇಷ್ಟೇ. ನಿಮಗೆಲ್ಲ ಏನು ಅನಿಸ್ತು ಅಂತ ನನಗೆ ಕಮೆಂಟ್ಸ್ ಕೆಳಗಡೆ ಹಾಕಿ. ಸೊ ಎಸ್, ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಿ ಯು ಆಲ್ ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.